ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ. ಏನು ಇವತ್ತು ನಿಂಗ್ಲಿ ಪಂಚಾಯತಿ 5ನೇ ವಾರ್ಡಲ್ಲಿ ಇವತ್ತು 2 ಬಸ್ಗಳನ್ನು ಚಾಲನೆ ಓಂ ಶಕ್ತಿ ದೇವಸ್ಥಾನಕ್ಕೆ ಎಲ್ಲ ನಮ್ಮ ನಾಯಕರು ಬಂದು, ಅದೇ ರೀತಿ ನಮ್ಮ ನಿಂಗ್ಲಿ ಯುವ ಮುಖಂಡರಾದ ಕಿಶೋರ್ ಅವರು ಮತ್ತು ಮಾಜಿ ಅಧ್ಯಕ್ಷತ ಲಕ್ಷ್ಮೀಪತಿ ಅವರು, ಅದೇ ರೀತಿ ನಮ್ಮ ಸದಸ್ಯರಾದ ಅಶ್ವಿನಿ ಮೇಡಮ್ ಅವರು ಮತ್ತು ಸೀನಾ ಅವರು, ರಮೇಶು, ಪ್ರಹ್ಲಾದ್ ಮತ್ತು ನಮ್ಮ ಮುದ್ಗೀರ್ ಪಂಚಾಯತಿ ಅಧ್ಯಕ್ಷರಾದ ಪಾರ್ವತಮ್ಮ ರಾಜು ಅವರು, ಗಂಗಾಧರಣ್ಣ, ಅಮರನ್ ಅವರು ಮತ್ತು ಸತ್ಯನ್ ಅವರು, ನಾಗಣ್ಣ ನಮಗೆ ಚಿಕ್ಕವನಿಂದ ನಮ್ಗೆ ಒಂದು ಹಂಗೆ ಈ ತರ ಇದ್ದೀವಲ್ಲ, ನಾಗಣ್ಣ ಅವರು ಮತ್ತು ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ತಾಯಿಯ ಶಕ್ತಿಯವರು ಎಲ್ಲರೂ ಬಂದು ಇವತ್ತು ಈ ಪೂಜೆ ಕಾರ್ಯಕ್ರಮ ಮಾಡಿ ಬಸ್ಸನ್ನು ಚಾಲನೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಮಗೆ ನಮ್ಮ ಶಾಸಕರು ಸಮೃದ್ಧಿ ಮಂಜನವರು ಬರಬೇಕಾಗಿತ್ತು ಮತ್ತು ಕಾಡಿನ ನಾಗರಾಜನವರು ಅಧ್ಯಕ್ಷರು ಬರಬೇಕಾಗಿತ್ತು. ಆದರೆ ಇವಾಗ ಎಲ್ಲ ಕಡೆನೂ ಚಾಲನೆ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಆ ಪಂಚಾಯತಿಯ ಕ್ಷೇತ್ರದಲ್ಲಿರೋ ನಾಯಕರು ಹೋಗಿ ಅಲ್ಲಿ ಚಾಲನೆ ಮಾಡಿಕೊಡ್ರಿ ಅಂತ ಬಸ್ ಅಂತೇಳಿ ಎಲ್ರಿಗೂ ಒಂದು ಇದು ಕೊಟ್ಟಿದ್ದಾರೆ. ಅದೇ ತರ ಎಲ್ಲರೂ ಬಂದು ನಮ್ಮ ನಾಯಕರು ಎಲ್ಲರೂ ಬಂದು ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಮಂಜಣ್ಣವರು, ಸಮೃದ್ಧಿ ಮಂಜಣ್ಣವರು ಪ್ರತಿ ವರ್ಷನೂ ಆ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ದಾರೆ. 7 ವರ್ಷಗಳಿಂದ ಕಳಿಸ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷನೂ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ನಮಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗಬಾರ್ದು, ನಾವೆಲ್ಲರೂ ಚೆನ್ನಾಗಿರ್ಬೇಕು. ನಮ್ಮ ತಾಲೂಕಿನ ತಾಯಂದಿರು 35,000 ತಾಯಂದಿರು ಇವತ್ತು ದರ್ಶನ ಮಾಡ್ಕೊಂಡ್ ಬರ್ತಾರೆ. ಅವ್ರ ಜೊತೆಯಲ್ಲಿ ಮಕ್ಕಳು ಎಷ್ಟು ಮಕ್ಕಳು ಹೋಗ್ತಾ ಇದಾರೆ. ಏನಕ್ಕಂದ್ರೆ ನಾವು ಹೋಗೋದೇನಂದ್ರೆ ನಾವೆಲ್ಲರೂ ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಚೆನ್ನಾಗ ವಿದ್ಯಾಭ್ಯಾಸ ಇರಬೇಕು, ಆರೋಗ್ಯವಾಗಿರ್ಬೇಕು, ನಾವು ಹಿಂಗೆ ಒಳ್ಳೆ ಮಳೆ ಬೀಳ್ಬೇಕು, ಒಳ್ಳೆ ಬೆಲೆ ಆಗ್ಬೇಕು, ನಾವು ಮಾಡೋ ವ್ಯಾಪಾರ ಚೆನ್ನಾಗಿರ್ಬೇಕು ಅಂತೇಳಿ ನಾವು ದೇವ್ರ ಹತ್ರ ಹೋಗಿ ಆ ದೇವ್ರ ಆಶೀರ್ವಾದ ಪಡ್ಕೊಂಡ್ ಬರ್ತೀವಲ್ಲ, ಆ ದೇವ್ರ ಆಶೀರ್ವಾದ ಮಾಡ್ಕೋಬೇಕಂತೇಳಿ ನಮ್ಮ ಶಾಸಕರು ತಾಲೂಕಿನ ಎಲ್ಲಾ ಕಡೆನೂ ಬಸ್ಗಳು ಕಳಿಸಿ ನಮ್ಮ ತಾಯಂದಿರು ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಅವರು ಯಾವುದೇ ಒಂದು ಪ್ರಾಬ್ಲಮ್ ಆಗದಿರೋ ನಮ್ಗೆ ಒಳ್ಳೇದಾಗ್ಲಿ ದೇವರಿಂದ ಅಂತೇಳಿ ನೀವು ಹೋಗಿ ಬರ್ಬೇಕು ಅಂತ ಶಾಸಕ ಕಳಿಸ್ತಾ ಇದ್ದಾರೆ. ಅದೇ ರೀತಿ ಯಾವ ತಾಲೂಕಲ್ಲಿ ಈ ತರ ಕಳಿಸ್ತಾ ಇಲ್ಲ. ನಮ್ಮ ಮುಳಬಾಲ್ ತಾಲೂಕು ಅದೃಷ್ಟ ಏನು ಅಂದ್ರೆ ನಮ್ಮ ಶಾಸಕರು ಒಂದು ಮಾತು ಕೊಟ್ಟಂತೆ ಇವತ್ತು ಬಸ್ಗಳು ಕಳಿಸ್ತಾ ಇದ್ದಾರೆ. ವರ್ಷ 100 ಬಸ್ ಜಾಸ್ತಿ ಆಗ್ತಾ ಇದೆ. ವರ್ಷ 100 ಬಸ್ ಜಾಸ್ತಿ ಆಗ್ತದೆ, ಆದ್ರೂ ಕಳಿಸ್ತಾ ಇದ್ದಾರೆ. ಈಗ 2024 ಎಷ್ಟು ತೊಂದರೆಗಳಾಯ್ತು. ಇವಾಗ 2025ರಲ್ಲಿ ನಮ್ಗೆ ಯಾವುದೇ ತೊಂದರೆ ಬರಬಾರ್ದು, ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಆ ದೇವ್ರ ಹತ್ರ ಹೋಗಿ ದರ್ಶನ ಮಾಡಿಕೊಂಡು ಆ ದೇವ್ರ ಆಶೀರ್ವಾದ ಪಡ್ಕೊಂಡು ನಾವು ವರ್ಷನೂ ನಿಮ್ಗೆ ಬಂದು ನಿಮ್ಮ ದೇವ್ರ ಆಶೀರ್ವಾದ ಪಡ್ಕೊಂತೀವಿ ಅಂತೇಳಿ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಶಾಸಕರು ಮತ್ತು ನಾಯಕರಿಗೂ ಎಲ್ರಿಗೂ ಇರಬೇಕು. ಯಾಕಂದ್ರೆ ನೀವು ಆಶೀರ್ವಾದ ಮಾಡಿದ್ರಿಂದಾನೇ ನಮ್ಮ ಶಾಸಕರು ನಮ್ಮ ಜೊತೆಲಿದ್ದಾರೆ. ಅದೇ ರೀತಿ ನೀವು ಶಾಸಕರಿಗೆ ಮತ್ತು ನಾಯಕರಿಗೆ ಎಲ್ರಿಗೂ ಆಶೀರ್ವಾದ ಮಾಡ್ತಾ ಎಲ್ಲರೂ ನಮ್ಮ ಜೊತೆಲಿ ಇರ್ತಾರೆ. ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು ನಿಮ್ಮ ಜೊತೆಯಲ್ಲಿ ಬಂದು ಇದ್ದು ಮಾಡ್ಕೊಡ್ತೀವಿ. ಇವತ್ತು ನಮ್ಮ ಶಾಸಕರು ನಿಂಗ್ಲಿಯಲ್ಲಿ ಹಾಸ್ಪಿಟ್ಲು, ಎಷ್ಟು ದೊಡ್ಡ ಹಾಸ್ಪಿಟಲ್ ಬೇರೆ ತಾಲೂಕಲ್ಲಿ ಇತ್ತು, ಅದೇ ಹಾಸ್ಪಿಟಲ್ ಬೇಕು ಅಂತ ಇಲ್ಲೇ ಇವತ್ತು ಓಪನ್ ಮಾಡಿಸ್ತಾ ಇದ್ದಾರೆ. ಒಳ್ಳೆ ಕೆಲಸಗಳು ಮಾಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾರೆ. ನಮ್ಗೆಲ್ರಿಗೂ ನಿಮ್ಮ ಎಲ್ಲರ ಆಶೀರ್ವಾದ ನಮ್ಮ ಶಾಸಕ ಇರ್ಬೇಕಂತೇಳಿ ನೀವು ಆರಾಮಾಗಿ ಹೋಗಿ ಆರಾಮಾಗಿ ಬರಬೇಕು. ಒಳ್ಳೆ ಒಂದು ದರ್ಶನ ಮಾಡಿಕೊಂಡು ಮಕ್ಕಳು ಕೈಯಲ್ಲಿ ಇಟ್ಕೊಂಡು ಹೋಗ್ರಿ. ಯಾಕಂದ್ರೆ ಫುಲ್ ರಶ್ ಇರುತ್ತೆ, ಮಕ್ಕಳು ಬಿಡಬೇಡ್ರಿ. ಯಾಕಂದ್ರೆ ಫುಲ್ ರಶ್ ಇರುತ್ತೆ. ಅದಕ್ಕೋಸ್ಕರ ಆರಾಮಾಗಿ ಹೋಗಿ ಎಲ್ಲರೂ ಆರಾಮಾಗಿ ಬರಬೇಕು. ನೀವು ದೇವರ ಆಶೀರ್ವಾದ ಪಡ್ಕೊಂಡ್ ಬರ್ಬೇಕಂತೇಳಿ ಈ 4 ಮಾತಾಡೋದಕ್ಕೋಸ್ಕರ ಎಲ್ರಿಗೂ ನಮಸ್ಕಾರ ಸರ್. ಜೈ ಹಿಂದ್, ಜೈ ಕರ್ನಾಟಕ. ಏನಿವತ್ತು ನಾವು 5ನೇ ವಾರ್ಡಿಂದ 2 ಬಸ್ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣನವರು ಕೊಟ್ಟ ಮಾತಿನಂತೆ ನಡ್ಕೊಂತ ಇದ್ದಾರೆ. ಸುಮಾರು ಅವರು ಎಲೆಕ್ಷನ್ ನಿಂತಕ್ಕಿಂತ ಮೊದಲು ಅಂದ್ರೆ ಬಿಫೋರ್ 2018ರಿಂದನೂ ಸಹ ಅವರು ಕೊಟ್ಟ ಮಾತಿನಂತೆ ಪ್ರತಿ ವರ್ಷ ಕೂಡ ಬಸ್ಸುಗಳು ಎಷ್ಟು ಕೇಳಿದ್ರು ಇಲ್ಲ ಅಂದಂಗೆ ಪಾಪ ನಮ್ಮ ಮುಳಬಾಗಿಲ ಜನತೆಗೆ ಬಸ್ಸುಗಳನ್ನ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ. ಈ ವರ್ಷನೂ ಕೂಡ ಸುಮಾರು 50-60 ಬಸ್ ಅಂದ್ರೆ 1ನೇ ತಾರೀಕಿಂದ ಇನ್ನ 8ನೇ ತಾರೀಕುವರೆಗೂ ಎಷ್ಟು ಬಸ್ಸುಗಳಾಗ್ಬೋದು ನಿಮ್ಗೆ ಒಂದು ಅಂದಾಜ್ ಮಾಡ್ಕೊಳ್ಳಿ. ಇಷ್ಟೆಲ್ಲಾ ಅನುಕೂಲ ಮಾಡ್ಕೊಟ್ರು ಅಂತ ನಮ್ಮ ಸಮೃದ್ಧಿ ಮಂಜಣ್ಣವ್ರು ನಾವು ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಓಂ ಶಕ್ತಿ ತಾಯಿ ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ, ಹಾಗೇನೆ ಅವರ ಮುಂದಿನ ಒಂದು ರಾಜಕೀಯ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ನಾನು ಈ ಮೂಲಕ ಬಯಸ್ತೀನಿ. ಹಾಗೇನೆ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋದಕ್ಕೋಸ್ಕರ ನಮ್ಮ ಸಮೃದ್ಧಿ ಇವರು NRS ಸತ್ಯಣ್ಣ ಅವರು, ಮತ್ತೆ ನಂಗ್ಲಿ ಕಿಶೋರ್ ಅವರು, ಫಹಾದ್ ಬೇಗ್ ಅವರು, ಮತ್ತೆ ಲಕ್ಷ್ಮೀ ಪತಣ್ಣವರು, ಮತ್ತೆ ಇವರು ರಮೇಶ್ ಅಣ್ಣವರು ಎಲ್ಲರೂ ಸಹ ಬಂದಿದ್ದಾರೆ. ಮತ್ತೆ ಇವರು ಮುದಗಿರಿ ಚೇರ್ಮನ್ ಆದಂತ ಅಧ್ಯಕ್ಷರಾದಂತ ರಾಜು ಅವರು ಕೂಡ ಬಂದಿದ್ದಾರೆ. ಇವ್ರಿಗೆಲ್ರಿಗೂ ಕೂಡ ನಾನು ಸ್ವಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.
పెట్టుకొని ఇట్లా వచ్చి చెప్తాను మీ మనీ చెప్తాడు ఉన్నాడు ఓం శక్తి ఆ ಬೇಗ ಬೇಗ